ಬೇಸಿಗೆ ಸೀಸನಲ್ಲಿ ಏನಾದರೂ ತಣ್ಣಗೆ ತಿನ್ನಬೇಕು ಅನಿಸುತ್ತೆ. ಈಗ ಮಾವಿನ ಹಣ್ಣಿನ ಸೀಸನ್ನು. ಸರಿ, ಮಾವಿನ ಹಣ್ಣಲ್ಲಿ ಸೂಪರಾಗಿ ಮನೇಲಿ ಐಸ್ ಕ್ರೀಮ್ ಮಾಡೋಣವಾ? ಮೊದಲನೇದಾಗಿ 2 ಲೋಟ ಗಟ್ಟಿ ಹಾಲು ತಗೊಂಡಿದ್ದೀನಿ. ಒಂದು 3 ಮಾವಿನ ಹಣ್ಣು, 1 ಬಟ್ಲು ಸಕ್ಕರೆ. ಇಷ್ಟಿದ್ರೆ ಸಾಕು, ಸೂಪರಾಗಿರೋ ಐಸ್ ಕ್ರೀಮ್ ರೆಡಿ ಮಾಡ್ಬೋದು. ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಗೆ 2 ಲೋಟ ಹಾಲನ್ನು ಹಾಕಿ ಹಾಲನ್ನು ಕುದಿಯೋಕೆ ಇಡಬೇಕು. 2 ಲೋಟ ಹಾಲು ಕುದ್ದು ಅದು 1 ಲೋಟ ಆಗಬೇಕು. ಆ ರೀತಿ ಕುದಿಯೋಕ್ಕೆ ಇಡಬೇಕು. ಈ ಕುದಿಬೇಕಾದ್ರೇ ನಾವು ತೊಗೊಂಡಿರೋ ಸಕ್ಕರೆ ಒಂದು 3/4 ಬಟ್ಲಷ್ಟು ತಗೊಂಡಿದ್ದೀನಿ. ಸಿಹಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಹಾಕಿ ಈ ಸಕ್ಕರೆ ಹಾಲು ಚೆನ್ನಾಗಿ ಕುದ್ದು 2 ಲೋಟ ಇರೋದು 1 ಲೋಟ ಆಗುವ ಹಾಗೆ ಕುದಿಸಿ ತಣ್ಣಗಾಗೋಕ್ಕೆ ಇಡಿ. ನೆಕ್ಸ್ಟು ಒಂದು ಜಾರ್ ತಗೊಳ್ಳಿ. ಮಾವಿನ ಹಣ್ಣಿನ ತಿರುಳನ್ನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತಿರುಳನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ. ಇದು ಸಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು. ಈ ಕಡೆ ಹಾಲು ಕುದ್ದಿರೋದು ತಣ್ಣಗಾಗಿರುತ್ತೆ. ಆ ತಣ್ಣಗಾಗಿರೋ ಹಾಲು ಮತ್ತು ಸಕ್ಕರೆ ಮಿಶ್ರಣವನ್ನು ನಾವು ಈ ಮಾವಿನ ಹಣ್ಣಿನ ತಿರುಳಿಗೆ ಹಾಕಿ ಹದವಾಗಿ ಇನ್ನೊಂದು ಸಲ ಮಿಕ್ಸಿಯನ್ನು ಮಾಡಿಕೊಂಡು ಎಲ್ಲ ಸರಿ ಆದಮೇಲೆ ನಾವು ಐಸ್ ಕ್ರೀಮ್ ಕಂಟೈನರ್ ಮನೇಲಿದ್ದರೆ ಅದಕ್ಕೆ ಸುರಿತಾ ಬರಬೇಕು. ಅಥವಾ ನಿಮ್ಮನೇಲಿ ಯಾವುದಿದೆಯೋ ಅದು, ಬಟ್ಲಾದರೂ ಆಯಿತು ಅಥವಾ ಲೋಟ ಆದರೂ ಆಯಿತು, ಯಾವುದಿದೆಯೋ ಅದಕ್ಕೆ ಹಾಕಿ ಫ್ರೀಜರಲ್ಲಿ ಇಡಬೇಕು. ಫ್ರೀಸ್ ಮಾಡಬೇಕು ಫ್ರಿಜ್ಜಲ್ಲಿ. ಒಂದು 4 ಅವರು ಇಟ್ಟರೆ ಸಾಕು, ಮನೆಯಲ್ಲೇ ಅದ್ಭುತ ರುಚಿಯ ಐಸ್ ಕ್ರೀಮ್ ರೆಡಿ. ಮಕ್ಕಳಿಗೂ ಅಷ್ಟೇ, ದೊಡ್ಡವರಿಗೂ ಅಷ್ಟೇ, ಎಲ್ಲರೂ ಇಷ್ಟಪಟ್ಟು ಈ ಬಿಸಿಲಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೊರಗೆ ಕೊಡಿಸೋ ಬದಲು ಮನೆಯಲ್ಲೇ ಇಡಿ. ಈಗ 4 ಗಂಟೆ ಇಟ್ಟಾಯಿತು, ನಾನು ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ, ಸೂಪರಾಗಿ ರೆಡಿ ಆಯಿತು. ಇದನ್ನು ನಿಧಾನಕ್ಕೆ ಬಿಡಿಸಿ ಮಕ್ಕಳಿಗೆ ಮನೆಮಂದಿ ಎಲ್ಲ ಮನೆಯಲ್ಲೇ ಮಾಡಿ ಸವಿಬೋದು. ಜೊತೆಗೆ ಜ್ಯೂಸ್ ಮಾಡ್ತೀವಲ್ಲ, ನಿಂಬೆ ಹುಳಿ, ಸಕ್ಕರೆ, ನೀರು, ಅದನ್ನೂ ಹಾಕಿ ಫ್ರೀಜರಲ್ಲಿ ಇಟ್ಟರೆ ಅದು ವೈಟ್ ಐಸ್ ಕ್ರೀಮ್ ಆಗಿ ಚೆನ್ನಾಗಿರುತ್ತೆ. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.